ಕಲಬುರಗಿಯ ಶ್ರೀ ಕೂಬಾ ಕಲ್ಯಾಣ ಮಂಟಪದಲ್ಲಿ ನ್ಯೂಸ್ ಫಸ್ಟ್ ಆಯೋಜಿಸಿರುವ ಮೆಗಾ ಎಜುಕೇಷನ್ ಎಕ್ಸ್ಪೋ ಇವತ್ತು ಮತ್ತು ನಾಳೆ ನಡೀತಾ ಇದೆ. ಈಗಾಗಲೇ ಬೆಳಿಗ್ಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನಂ ಮತ್ತು ಕಲಬುರಗಿ ನಗರ ಪೊಲೀಸ್ ಕಮಿಷನರ್ ಶರಣಪ್ಪ ಅವರು ಈ ಎಕ್ಸ್ಪೋಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ರಾಜ್ಯದ ಪ್ರತಿಷ್ಠಿತ 20 ವಿಶ್ವವಿದ್ಯಾಲಯಗಳು, ಉನ್ನತ ಶಿಕ್ಷಣ ಸಂಸ್ಥೆಗಳು ಈ ಎಕ್ಸ್ಪೋದಲ್ಲಿ ಭಾಗವಹಿಸಿವೆ. ಜೊತೆಗೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಯ ದ್ವಿತೀಯ PUC ಪಾಸ್ ಆಗಿರುವ ವಿದ್ಯಾರ್ಥಿಗಳು ಈ ಎಕ್ಸ್ಪೋದಲ್ಲಿ ಭಾಗವಹಿಸಿದ್ದಾರೆ. ಈ ಎಕ್ಸ್ಪೋದಲ್ಲಿ ಭಾಗವಹಿಸಿರುವಂತಹ ಟಾಪರ್ಸ್ ವಿದ್ಯಾರ್ಥಿಗಳನ್ನು ಕೂಡ ನ್ಯೂಸ್ ಫಸ್ಟ್ ನಿಂದ ಸನ್ಮಾನಿಸಲಾಗ್ತಾ ಇದೆ. ಜೊತೆಗೆ ಕಾಲೇಜುಗಳ ಪ್ರಾಂಶುಪಾಲರನ್ನು ಕೂಡ ಸನ್ಮಾನಿಸಲಾಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಈಗ ಬೇರೆ ಬೇರೆ ಕಾಲೇಜುಗಳ ಪ್ರಾಂಶುಪಾಲರು, ವಿದ್ಯಾರ್ಥಿಗಳಿದ್ದಾರೆ. ಮೇಡಮ್, ಈಗ ಈ ಒಂದು ಎಕ್ಸ್ಪೋದಲ್ಲಿ ಭಾಗವಹಿಸಿದ್ರಿ, ತಮ್ಗೆ ಹೇಗೆ ಅನಿಸ್ತಾ ಇದೆ? ತಮ್ಮ ಕಾಲೇಜಿನ ಟಾಪರ್ಸ್ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಿದ್ವಿ. ವಿದ್ಯಾರ್ಥಿಗಳ ಅಭಿಪ್ರಾಯ ಹೇಳೋದು ನಾನು ಹೇಳಿದೆ. ನಮ್ದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ನಾನು ಇತಿಹಾಸದ ಉಪನ್ಯಾಸಕಿರೆ. ಸರ್ ಬಂದಿಲ್ಲ, ಅದ್ರ ಪರವಾಗಿ ನಾನು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಸರ್ ಪ್ರೋಗ್ರಾಮು. ಮಕ್ಕಳಿಗೆ ತುಂಬ ಹೆಲ್ಪ್ ಆಗ್ತಿದೆ. ಅದರಲ್ಲೂ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಮಕ್ಕಳಿಗೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಪೇರೆಂಟ್ಸು ಕೂಡ ಬಹಳಷ್ಟು ಮಾಹಿತಿ ಇರಲ್ಲ. ಆ ರೀತಿ ನೀವು ಮಾಹಿತಿ ಕೊಡ್ತಾ ಇರೋದು ತುಂಬ ಒಳ್ಳೆಯದು. ಈ ಥರ ಪ್ರೋಗ್ರಾಮ್ಸ್ ಪ್ರತಿ ಸಲ ಆಗಲಿ ಅನ್ನೋದು ನಮ್ಮೆಲ್ಲ ಕಾಲೇಜು ಶಿಕ್ಷಕರ ಅಭಿಪ್ರಾಯ. ಮಕ್ಕಳಿಗೂ ಪ್ರೋತ್ಸಾಹ ಆಗುತ್ತೆ ಮತ್ತು ಹೊಸದು ವಿಷಯಗಳ ಬಗ್ಗೆ ಅವ್ರಿಗೆ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಈಗ ಇಲ್ಲಿ ತಾವು ಕೂಡ ದ್ವಿತೀಯ PUC ನಲ್ಲಿ ಪಾಸ್ ಆಗಿದ್ದೀರಾ. ಈಗ ನಿಮ್ಗೆ ಮುಂದೆ ಏನು ಓದಬೇಕು ಅನ್ನೋ ಒಂದು ಮಾಹಿತಿ ಇಲ್ಲಿ ಸಿಗ್ತಾ ಇದೆ, ಎಲ್ಲ ಒಂದೇ ಕಡೆ ಇಲ್ಲಿ ತಾವು ನೋಡ್ತಾ ಇದ್ದೀರಾ. ಬೇರೆ ಬೇರೆ ಒಂದು ಇಂಜಿನಿಯರಿಂಗು, ಮೆಡಿಕಲ್ ಕಾಲೇಜ್ಗಳು, ಟೆಕ್ನಿಕಲ್ ಯೂನಿವರ್ಸಿಟಿಗಳು ಎಲ್ಲ ಇವೆ. ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸ್ಗಳು, ಕಾಲೇಜ್ಗಳು ಕೂಡ ಇವೆ. ಇಲ್ಲೆಲ್ಲ ಯಾವ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀರಾ? ನಿಮ್ಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಎಕ್ಸ್ಪೋದಿಂದ? ಇಲ್ಲಿ ಬಂದು ತುಂಬಾ ಖುಷಿ ಆಗತ್ತಿದೆ ಸರ್. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು, ಮುಂದೆ ಏನ್ ಮಾಡ್ಬೇಕಂತ ಇಲ್ಲಿ ತಿಳ್ಕೊಬಹುದು. ಹಾಗಾಗಿ ಬಹಳ ಹೆಲ್ಪ್ ಆಗ್ತದೆ. ನಿಮ್ಗೆಲ್ಲ ಈಗ ಟಾಪರ್ಸ್ ಆಗಿರುವಂತ ಕಾರಣಕ್ಕಾಗಿ ಎಲ್ಲರಿಗೂ ಸನ್ಮಾನಿಸಿದೀವಿ. ಮತ್ತೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಾಲ್ಗೆ ನೀವೇ ಸನ್ಮಾನವನ್ನ ಮಾಡಿದ್ರಿ. ಇದೆಲ್ಲ ಹೇಗೆ ಅನಿಸ್ತು? ನಾವು ಕನಸ್ನಾಗ ಅನ್ಕೊಂತಿದ್ದಲ್ಲ ಸರ್. ನಾವು ಇಷ್ಟು ಇದೇ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಎಲ್ಲರೂ ಏನ್ ತಿಳ್ಕೊತಾರ, ಏನು ಈ ಹುಡುಗಿಯಲ್ಲಿ ಗೌರ್ಮೆಂಟ್ ಅದ ಯಾರು ಕೇಳಲ್ಲ ಅತ್ತಿ. ಹಂಗಾಗಿ ಇಲ್ಲಿ ಬಂದ್ಮೇಲೆ ನಮ್ ಟೀಚರ್ಸ್ ಅವಳಿಗೆ ಸನ್ಮಾನ ಮಾಡಿಸಲೇ ಖುಷಿ ಆಯ್ತು. ಹಾ, ಮಾತಾಡ್ತೀರಾ? ಇಲ್ಲಿ ಮುಖ್ಯವಾಗಿ ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಿದ್ದಾರೆ. ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳು ಕೂಡ ಇವೆ. ಇಲ್ಲಿ ತಾವು ನೋಡಬಹುದು, GM ಯೂನಿವರ್ಸಿಟಿ ಇದೆ, ವಿಷನ್ ನೀಟ್ ಅಕಾಡೆಮಿ ಇದೆ, ACS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ಈಗ ಇಲ್ಲಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಬೇರೆ ಬೇರೆ ಯೂನಿವರ್ಸಿಟಿಗಳಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ದ್ವಿತೀಯ PUC ನಂತರ ತಾವು ಏನು ಉನ್ನತ ಶಿಕ್ಷಣವನ್ನು ಪಡಿಬಹುದು, ಯಾವ ರೀತಿಯಾದಂತಹ ಸೌಲಭ್ಯಗಳು ಈ ವಿಶ್ವವಿದ್ಯಾಲಯಗಳಲ್ಲಿವೆ, ಕಾಲೇಜ್ಗಳಲ್ಲಿವೆ, ಕಾಲೇಜ್ಗಳಲ್ಲಿ ಹಾಸ್ಟೆಲ್ ಸೌಲಭ್ಯ ಇದೆಯಾ, ಸ್ಕಾಲರ್ಶಿಪ್ ಇದೆಯಾ? ಈಗ ಮುಖ್ಯವಾಗಿ ಕಲಬುರಗಿನ ಬಿಟ್ಟು ಹುಬ್ಳಿ ಧಾರವಾಡದಲ್ಲೋ, ದಾವಣಗೆರೆಯಲ್ಲೋ ಅಥವಾ ಬೆಂಗಳೂರಿನಲ್ಲೋ ಉನ್ನತ ಶಿಕ್ಷಣವನ್ನು ಪಡಿಬೇಕು ಅಂದ್ರೆ ಈ ಯೂನಿವರ್ಸಿಟಿಗಳಲ್ಲಿ, ಕಾಲೇಜ್ಗಳಲ್ಲಿ ಏನೇನು ಸೌಲಭ್ಯ ತಮಗೆ ಸಿಗುತ್ತೆ, ಹೇಗೆ ಯಾವ ಕೋರ್ಸ್ಗಳಿಗೆ ಜಾಯ್ನ್ ಆಗ್ಬೋದು, ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಈ ಒಂದು ಕೂಬಾ ಕಲ್ಯಾಣ ಮಂಟಪ ಇವತ್ತು ವಿದ್ಯಾರ್ಥಿಗಳಿಂದ ತುಂಬಿ ತುಳುಕ್ತಾ ಇದೆ. ಈ ಒಂದು ನ್ಯೂಸ್ ಫಸ್ಟ್ ಆಯೋಜಿಸಿರುವಂತಹ ಈ ಎಜುಕೇಶನ್ ಎಕ್ಸ್ಪೋಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ. ಇಲ್ಲಿ ಈಗ ಟಾಪರ್ಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ, ಅವರದ್ದು ಕೂಡ ಮಾತನಾಡೋಣ. ಈಗ ತಾವು ಯಾವ ಕಾಲೇಜಿಂದ ಬಂದಿದ್ದೀರಾ? ತಮಗೆ ಈಗ ಇಲ್ಲಿ ಸನ್ಮಾನವನ್ನ ಮಾಡಲಾಯಿತು, ಮುಂದೆ ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ, ಹೇಗೆ? ನಾವು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಕಾಲೇಜಿಂದ ಬಂದಿದ್ದೇವೆ. ಮುಂದೆ IAS ಓದ್ಬೇಕಂತ. ಇಲ್ಲಿ ಈ ಒಂದು ಎಜುಕೇಶನ್ ಎಕ್ಸ್ಪೋದಲ್ಲಿ ನೀವು ಯಾವ ರೀತಿಯಾದಂತಹ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀರಾ? ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಿವೆ, ಈ ಒಂದು ಸ್ಟಾಲ್ಗಳೆಲ್ಲ ಭೇಟಿ ಕೊಟ್ಟು ಮಾಹಿತಿಯನ್ನೆಲ್ಲ ಪಡ್ಕೊಂಡ್ರೆ ಹೇಗೆ? ಈಗ ಪಡ್ಕೋಬೇಕ್ರಿ ಸರ್, ತಾವು ಈ ಒಂದು ಎಜುಕೇಶನ್ ಎಕ್ಸ್ಪೋ ಬಗ್ಗೆ ಏನ್ ಹೇಳ್ತೀರಾ? ಇದರಿಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಅನುಕೂಲ ಆಗ್ತಾ ಇದೆ? ಸರ್, ವಿದ್ಯಾರ್ಥಿಗಳಿಗೆ ನೋಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ಇದರ ಬಗ್ಗೆ ಬಹಳ ಒಂದು ಅತ್ಯುತ್ತಮವಾದಂಥ ಬೆಳವಣಿಗೆ ನೀಡುವ ಒಂದು ಉದ್ದೇಶವಾಗಿತ್ತು. ಆದ ಕಾರಣ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಒಂದು ಒಳ್ಳೆಯ ರೀತಿ ನಡ್ಕೊಂಡು ಹೋಗ್ಲಿ ಅಂತೇಳಿ ಈ ಕಾರ್ಯಕ್ರಮ ಮುಖಾಂತರ ತಿಳಿಸ್ಕೊಡೋಗತ್ತ ಬಹಳ ಮುಖ್ಯವಾಗಿ ನಮಗೆ ಸಂತೋಷವಾಗುತ್ತೆ ಸರ್. ಆಮ್ಯಾಗ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಮುಂದೆ ಒಂದು ಒಳ್ಳೆಯ ಒಂದು ಉತ್ತಮ ಹುದ್ದೆಗೆ ಹೋಗ್ಬೇಕಂತ ಇವರು ನ್ಯೂಸ್ ಪೋಸ್ಟ್ ನ್ಯೂಸ್ದವರು ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡಿಸ್ತೀನಿ ಸರ್. ಅವರಿಗೆ ಕೃತಜ್ಞತೆ ಹೇಳೋಕೆ ಬಹಳ ಸಂತೋಷವಾಗಿದೆ ಸರ್. ಒಂದು ಎಜುಕೇಶನ್ ಎಕ್ಸ್ಪೋದಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ, ಹೇಗೆ ಅಂತ? ಸರ್, ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಇಲ್ಲಿ ಹಳ್ಳಿ ಜನರಿಗೆ ಯಾವ ರೀತಿ ಹೋಗ್ಬೇಕು, ಯಾವ ಉದ್ದೇಶ, ಯಾವ ಇದಕ್ಕೆ ಹೋಗ್ಬೇಕು ಅಂತದ್ದು ಇದ್ರ ಮುಖಾಂತರ ತಿಳುವಳಿಕೆ ನೀಡಿದ್ದಾರೆ ಸರ್ ಅವರು. ಅದಕ್ಕೆ ಮುಂದೆ ಯಾವ ಕೋರ್ಸ್ ಮಾಡಬೇಕು, ಯಾವ ಕೋರ್ಸ್ ಮಾಡಿದರೆ ಎಲ್ಲಿ ಯಾವ ಹುದ್ದೆಗೆ ಹೋಗ್ಬೇಕು ಅಂತ ಎಲ್ಲ ತಿಳಿ ಹೇಳಿಕೆ ನೀಡಿದ್ದಾರೆ ಸರ್ ಇವರು. ಅನುಕೂಲ ಆಗ್ತಾ ಇದೆ? ಅನುಕೂಲ ಆಗಿದೆ, ಬಹಳ ಮುಖ್ಯವಾಗಿ ಅನುಕೂಲವಾಗಿದೆ ಸರ್. ಹಾಂ ಸರ್. ಯಾವ ಕಾಲೇಜಿಂದ ಬಂದಿದ್ದೀರಾ? ನಾವು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಪದವಿ ಪೂರ್ವ ಕಾಲೇಜ್ ಆಳಂದ್ ಸರ್. ಹಾಂ ಸರ್.
ಇವರು ಕಲಬುರಗಿಯ ಆಳಂದದ ರಾಮನೂರ್ ಲೋಹಿಯಾ ಕಾಲೇಜಿಂದ ಬಂದಿದ್ದಾರೆ. ಮುಖ್ಯವಾಗಿ ಇವರು ವಿದ್ಯಾರ್ಥಿಗಳ ಜೊತೆಗೆ ಬಂದಿದ್ದಾರೆ. ಇವರ ಕಾಲೇಜಿಂದ ಕೂಡ ಕೆಲವು ವಿದ್ಯಾರ್ಥಿಗಳು ಟಾಪರ್ಸ್ಗಳಾಗಿದ್ದಾರೆ. ಆ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಸನ್ಮಾನಿಸುವಂತಹ ಗೌರವಿಸುವಂತಹ ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡಿದೆ. ಇಲ್ಲಿ ಕೂಡ ತಾವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದು ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಕಾಲೇಜುಗಳಿಂದ ಈ ಉನ್ನತ ಶಿಕ್ಷಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಲಬುರಗಿ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗ ಈ ಹಿಂದೆ ಹಿಂದುಳಿದಿತ್ತು, ಆದ್ರೆ ಈಗ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ. ಆದ್ರೆ ಶೈಕ್ಷಣಿಕವಾಗಿ ಕೂಡ ಸಾಧನೆಯನ್ನ ಮಾಡುವಂತ ನಿಟ್ಟಿನಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋ ನಿಟ್ಟಿನಲ್ಲಿ ಮತ್ತು ಅವರು ಉನ್ನತ ಶಿಕ್ಷಣವನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಡಿಬೇಕು. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನ ಪಡೆದ್ರೆ ಮಾತ್ರನೇ ಈ ಒಂದು ಭಾಗ ಕೂಡ ಅಭಿವೃದ್ಧಿ ಆಗುತ್ತೆ ಮತ್ತು ಅವರ ಜೀವನ ಕೂಡ ಉಜ್ವಲ ಆಗುತ್ತೆ. ಉಜ್ವಲ ಭವಿಷ್ಯಕ್ಕಾಗಿ ಈಗ ಉನ್ನತ ಶಿಕ್ಷಣವನ್ನ ಪಡೆಯುವಂತ ಉದ್ದೇಶದಿಂದ ಅವರಿಗೆ ಅವಕಾಶಗಳು ಎಲ್ಲೆಲ್ಲಿವೆ ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂತ ಉದ್ದೇಶದಿಂದಲೇ ನ್ಯೂಸ್ ಫಸ್ಟ್ ಈ ಒಂದು ಎಜುಕೇಶನ್ ಎಕ್ಸ್ಪೋನ ಆಯೋಜಿಸಿದೆ. ಇಲ್ಲೂ ಕೂಡ ತಾವು ನೋಡಬಹುದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ವಿದ್ಯಾರ್ಥಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಇವರು ಶಹಾಪುರದಿಂದ ಬಂದಿದ್ದಾರೆ. ಶಹಾಪುರದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗ್ಬೋದು, ಯಾದಗಿರಿ ಜಿಲ್ಲೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಇಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. SVS ಡೀಮ್ಡ್ ಯೂನಿವರ್ಸಿಟಿ ಕೂಡ ಈ ಎಜುಕೇಶನ್ ಎಕ್ಸ್ಪೋದಲ್ಲಿ ಭಾಗವಹಿಸಿದೆ. ಇವೆಲ್ಲ ಒಂದು ಯೂನಿವರ್ಸಿಟಿಗಳಿಂದ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಅವರ ಪೋಷಕರು ಈಗ ಉನ್ನತ ಶಿಕ್ಷಣದ ಬಗ್ಗೆ ಈ ಒಂದು ಎಜುಕೇಶನ್ ಎಕ್ಸ್ಪೋದಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ಮಾತ್ರ ಅಲ್ಲದೆ ನಾಳೆನೂ ಕೂಡ ಈ ಎಜುಕೇಶನ್ ಎಕ್ಸ್ಪೋ ಮುಂದುವರಿಯುತ್ತೆ. ಹಾಗಾಗಿ ಈ ಮೂರು ಕಲಬುರಗಿ, ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯ ದ್ವಿತೀಯ PUC ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಎಕ್ಸ್ಪೋದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ನಾಳೆನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಹೀಗಾಗಿ ಈಗ ನಾಳೆ ಇವತ್ತು ಉತ್ತಮವಾದಂತಹ ರೆಸ್ಪಾನ್ಸ್ ಈ ಎಜುಕೇಶನ್ ಎಕ್ಸ್ಪೋಗೆ ಸಿಕ್ಕಿದೆ. ನಾಳೆ ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರುವಂತಹ ನಿರೀಕ್ಷೆ ಕೂಡ ಇದೆ. ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಕಲಬುರಗಿ.